ಪುಟ್ಟ ಗೌರಿ ಮದುವೆ ಭಾಗ 42. ನನಗೆ ಅಕ್ಕಿ ರೊಟ್ಟಿ ತಿನ್ನಬೇಕು ಅನ್ನಿಸ್ತಾ ಇದೆ ಕಣಮ್ಮ. ಕಡಲೆಕಾಯಿ ಚಟ್ನಿ ಮಾಡಿ ಅಕ್ಕಿ ರೊಟ್ಟಿ ಮಾಡಿಕೊಡ್ತೀಯಾ ಎನ್ನಲು, ಅಯ್ಯೋ ಅಪ್ಪಾಜಿ, ಅಷ್ಟೇ ತಾನೇ, ನೀವು ಎದ್ದು ರೆಡಿಯಾಗಿ ಬರುವಷ್ಟರಲ್ಲಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿಯಾಗಿರುತ್ತೆ. ಇನ್ಮೇಲೆ ನಿಮಗೆ ಏನೇ ತಿನ್ನಬೇಕು ಅನಿಸಿದರೂ ನನ್ನನ್ನು ಕೇಳಿ, ನಾನು ಮಾಡಿಕೊಡ್ತೀನಿ ಎಂದು ಉತ್ಸಾಹದಲ್ಲಿ ಕೇಳಿದಳು. ಅಡುಗೆ ವಿಚಾರದಲ್ಲಿ ಅವಳಿಗಿದ್ದ ಉತ್ಸಾಹ ಕಂಡು ಇಬ್ಬರಿಗೂ ತುಂಬ ಖುಷಿಯಾಗಿತ್ತು. ಸರಿ ಬಾ ಗೌರಿ, ಇಬ್ಬರು ಊಟ ಮಾಡಿಬಿಡೋಣ ಅಂತ ಹೇಳಿ ಇಬ್ಬರ ತಟ್ಟೆಗೂ ಊಟ ಬಡಿಸುತ್ತಾರೆ ಕಮಲಾಕ್ಷಿಯವರು. ಮಾರನೆಯ ದಿನ ಬೆಳಿಗ್ಗೆ ಮನೆಯೆಲ್ಲ ಧೂಪದ ಗಮಲಿನಿಂದ ತುಂಬಿತ್ತು. ಮನೆಯಲ್ಲಿ ಹೊರಗೆ ದೇವರ ನಾಮಸ್ಮರಣೆ ಹಾಡು ಕೇಳಿಸುತ್ತಿತ್ತು. ಎದ್ದು ಸಮಯ ನೋಡಿದ ದಂಪತಿಗಳಿಗೆ ಇನ್ನೂ 6 ಗಂಟೆ ಅಷ್ಟೆ. ಇಷ್ಟು ಬೇಗ ಯಾರು ಪೂಜೆ ಮಾಡಿ ಹಾಡು ಹೇಳ್ತಾ ಇದ್ದಾರೆ ಅಂತ ಅಂದುಕೊಂಡು ರೂಮಿನಿಂದ ಹೊರಗೆ ಎದ್ದು ಬಂದರು. ಹೊರಗೆ ಬಂದವರಿಗೆ ಕಂಡಿದ್ದು ಮುಖ್ಯ ಬಾಗಿಲು ಓಪನ್ ಆಗಿರೋದು. ಎದುರಿಗೆ ಕಾಣಿಸುತ್ತಿದ್ದ ತುಳಸಿ ಕಟ್ಟೆಗೆ ಆಗಲೇ ಪೂಜೆ ನಡೆದಿತ್ತು. ಮನೆಯ ಮುಂದೆ ದೊಡ್ಡದಾದ ರಂಗೋಲೆ ಬಿಡಿಸಲಾಗಿತ್ತು. ಮನೆ ಬಾಗಿಲ ಎದುರಿಗೆ ಮೆಟ್ಟಿಲುಗಳು ಇದ್ದಿದ್ದರಿಂದ ಮೆಟ್ಟಿಲು ಇಳಿದು ಬರುತ್ತಿದ್ದವರಿಗೆ ಹೊರಗಿನ ದೃಶ್ಯ ಚೆನ್ನಾಗಿ ಕಂಡಿತ್ತು. ಗೌರಿ ದೇವರ ಮನೆಯಲ್ಲಿ ತನ್ನ ಇಷ್ಟ ದೇವರಾದ ದುರ್ಗೆಯ ನಾಮಸ್ಮರಣೆ ಮಾಡುತ್ತಾ ಪೂಜೆ ಮಾಡುತ್ತಿದ್ದಳು. ಅವಳ ಪೂಜೆ ಮುಗಿಯುವ ತನಕ ಹೊರಗೆ ನಿಂತು ನೋಡುತ್ತಿದ್ದರು. ಪ್ರಹ್ಲಾದ್ ಮತ್ತು ಕಮಲಾಕ್ಷಿಯವರು ಬಂದಿದ್ದು ಅರಿವಿಲ್ಲದೆ ಗೌರಿ ಪೂಜೆಯಲ್ಲಿ ತಲ್ಲೀನಳಾಗಿದ್ದಳು. 6:30 ಅಷ್ಟರಲ್ಲಿ ಪೂಜೆ ಸಂಪೂರ್ಣವಾಗಿ ಮುಗಿದಿತ್ತು. ದೇವರಿಗೆ ಮಹಾಮಂಗಳಾರತಿ ಮಾಡಿ ಎದ್ದು ಹೊರಗೆ ಬಂದಳು. ಪೂಜೆ ಮುಗಿಸಿ ಹೊರಗೆ ಬಂದವಳನ್ನು ನೋಡಿದ ಕಮಲಾಕ್ಷಿಯವರಿಗೆ ಗೌರಿ ಮುಖದಲ್ಲಿ ಇದ್ದ ಸಾತ್ವಿಕ ಕಳೆ ಕಂಡು ಸಾಕ್ಷಾತ್ ಜಗನ್ಮಾತೆಯನ್ನು ನೋಡಿದಷ್ಟೇ ಖುಷಿಪಟ್ಟರು. ಇಬ್ಬರು ಅವಳನ್ನೇ ನೋಡುತ್ತಾ ಇರೋದನ್ನು ಕಂಡು ಗೌರಿ ತಾನು ಪೂಜೆ ಮಾಡಿ ತಪ್ಪು ಮಾಡಿದನೇನೋ ಅನ್ನುವ ಭಾವನೆಯಿಂದ, ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಿನ್ನೆ ನೀವು ದೀಪ ಹಚ್ಚುವುದಕ್ಕೆ ಹೇಳಿದ್ರಲ್ಲ, ಅದೇ ರೀತಿ ಅಂತ ಅಂದ್ಕೊಂಡು ಪೂಜೆ ಮಾಡಿಬಿಟ್ಟೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಮ್ಮ ಎಂದು ಭಯದಲ್ಲೇ ಹೇಳಿದಳು. ಅವಳ ಮಾತಿಗೆ ನಗುತ್ತಾ ಕಮಲಾಕ್ಷಿಯವರು, ನೀನು ತಪ್ಪು ಮಾಡಿದೆ ಅಂತ ಯಾರು ಹೇಳಿದ್ರು? ಗೌರಿ, ನಿಜ ಹೇಳಬೇಕು ಅಂದರೆ ನೀನು ಒಳ್ಳೆ ಕೆಲಸನೇ ಮಾಡಿದೀಯ. ನಾನು ಕೂಡ ಮೊದಲು ಬೆಳಗ್ಗೆ 6 ಗಂಟೆಗೆ ಅಷ್ಟರಲ್ಲಿ ಪೂಜೆ ಮುಗಿಸ್ತಾ ಇದ್ದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಕೈಕೊಟ್ಟ ಮೇಲೆ ಬೆಳಿಗ್ಗೆ ಏಳೋದು ಕೂಡ ತಡ ಆಗ್ತಾ ಇದೆ. ನಾನು ಬೆಳಗ್ಗೆ ತಿಂಡಿ ಮಾಡಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುವಷ್ಟರಲ್ಲಿ ಮಧ್ಯಾಹ್ನ ಆಗ್ತಾ ಇತ್ತು. ಅದಕ್ಕೆ ಬೆಳಗ್ಗೆ ಪೂಜೆ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಸಂಜೆ ಹೊತ್ತು ಮಾತ್ರ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೆ. ಈಗ ನಿನ್ನಿಂದಾಗಿ ಮತ್ತೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಪೂಜೆ ನೋಡೋ ಥರ ಆಯಿತು. ಇದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಎಂದರು ಕಮಲಾಕ್ಷಿ. ಅಮ್ಮ, ಮಗಳು ಮಗಳು ಅಂತೀರಾ, ಬರೀ ಬಾಯಿ ಮಾತಿಗೆ ಮಗಳು ಅನ್ನೋದು? ನಿಮ್ಮ ಸ್ವಂತ ಮಗಳು ಈ ರೀತಿ ಪೂಜೆ ಮಾಡಿದರೆ ಥ್ಯಾಂಕ್ಸ್ ಹೇಳ್ತಾ ಇದ್ರಾ ಎಂದು ಕೇಳಿದಳು ಗೌರಿ. ನನ್ನ ಮಗಳು ಈ ರೀತಿ ಎಲ್ಲ ಪೂಜೆ ಮಾಡಿಬಿಟ್ರೆ ಪ್ರಳಯ ಆಗಿಬಿಡುತ್ತೆ. ಅವಳು ನನಗಿಂತ ಸೋಂಬೇರಿ. ಮಗಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದ ಕಮಲಾಕ್ಷಿಯವರು ಹೇಳಿದರು. ಮಗಳ ವಿಚಾರ ಕೇಳುತ್ತಿದ್ದಂತೆ ಬದಲಾದ ಗಂಡನ ಮುಖ ಗಮನಿಸಿದ ಕಮಲಾಕ್ಷಿ ಆ ವಿಚಾರವನ್ನು ಅಲ್ಲಿಗೆ ನಿಲ್ಲಿಸಿ, ಸರಿ ನಮ್ಮ ಗೌರಿ, ಹೋಗಿ ನೀನು ರೆಡಿಯಾಗು. ಅಷ್ಟರಲ್ಲಿ ನಾನು ಕಾಫಿ ಮಾಡಿ ತಿಂಡಿಗೆ ರೆಡಿ ಮಾಡ್ತೀನಿ ಎಂದರು. ಆಗ ಗೌರಿ, ಅಮ್ಮ, ಈಗ ಇನ್ನೂ 6:30, ನಾವು ಹೋಗೋದು 10 ಗಂಟೆಗೆ. ನೀವೇನು ಜಾಸ್ತಿ ಟೆನ್ಷನ್ ತಗೋಬೇಡಿ. ನಿಮ್ಮಿಬ್ಬರಿಗೂ ಕಾಫಿ ಮಾಡಿ ಕೊಡ್ತೀನಿ. ಕುಡಿದು ಬಿಟ್ಟು ಆರಾಮಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಟ್ಟು ಬನ್ನಿ. ನಾನು ಅಷ್ಟರಲ್ಲಿ ನೆನ್ನೆ ಅಪ್ಪಾಜಿ ಕೇಳಿದ್ರಲ್ಲ ಅಕ್ಕಿ ರೊಟ್ಟಿ ಕಡಲೆಕಾಯಿ ಚಟ್ನಿ, ಅದನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದವಳೆ ಅವರ ಮಾತಿಗೆ ಕಾಯದೆ ಅಡುಗೆ ಮನೆ ಕಡೆ ಹೋದಳು. 3 ಜನಕ್ಕೂ ಬಿಸಿ ಬಿಸಿ ಸ್ಟ್ರಾಂಗ್ ಆದ ಕಾಫಿ ಮಾಡಿಕೊಂಡು ಬಂದು ಅವರಿಗೂ ಕೊಟ್ಟು ತಾನು ಕುಡಿದು ಇಬ್ಬರನ್ನು ರೆಡಿಯಾಗಿ ಬನ್ನಿ ಅಂತ ಹೇಳಿ ಅಡುಗೆ ಮನೆಗೆ ಬಂದಳು. ಬರೀ ಅಕ್ಕಿ ಹಿಟ್ಟು ಕಲಸಿ ರೊಟ್ಟಿ ಮಾಡೋದು ಬೇಡ ಅಂತ ಅಂದುಕೊಂಡು ಫ್ರಿಜ್ಜಲ್ಲಿ ಇದ್ದ ಕ್ಯಾರೆಟ್, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಳು.
ಅದರ ಜೊತೆಗೆ ಸಣ್ಣದಾಗಿ ಈರುಳ್ಳಿ ಹಚ್ಚಿಕೊಂಡು ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿದಳು. ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟು ಕಡಲೆಕಾಯಿ ಚಟ್ನಿಯನ್ನು ತಯಾರಿಸಿಕೊಂಡಳು. ಪ್ಲಾಸ್ಟಿಕ್ ಕವರ್ ಮೇಲೆ ಕಲಸಿದ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ತೆಳ್ಳಗೆ ತಟ್ಟಿ ಚೆನ್ನಾಗಿ ಬೇಯಿಸಿದ್ದಳು. ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದವರಿಗೆ ರೊಟ್ಟಿ ಕಡಲೆಕಾಯಿ ಚಟ್ನಿಯನ್ನು ಹಾಕಿಕೊಟ್ಟಳು. ಅಪರೂಪಕ್ಕೆ ಹೆಂಡತಿಗೆ ರೊಟ್ಟಿ ಬೇಕು ಅಂತ ಕೇಳಿದಾಗ ಕಮಲಾಕ್ಷಿಯವರು ಬರೀ ಅಕ್ಕಿ ಹಿಟ್ಟನ್ನು ಕಲಸಿ ಅದನ್ನು ಕಲ್ಲಿನ ಮೇಲೆ ಹರಡಿ ಹಾಗೆ ಬೇಯಿಸಿ ಕೊಡುತ್ತಿದ್ದರು. ಅದು ಒಂದೊಂದು ಸಾರಿ ದಪ್ಪ ಆಗಿ ರೊಟ್ಟಿ ಒಳಗೆ ಸರಿಯಾಗಿ ಬೇಯುತ್ತಾ ಇರಲಿಲ್ಲ. ಇಷ್ಟಪಟ್ಟು ಮಾಡಿಸಿಕೊಂಡರೂ ತಿನ್ನೋದಕ್ಕೆ ಆಗದೆ ಹಾಗೆ ಕೈ ತೊಳೆಯುತ್ತಿದ್ದರು. ತಮಗೆ ತಿನ್ನಬೇಕು ಅಂತ ಅನಿಸಿದಾಗ ಹೋಟೆಲ್ಗೆ ಹೋಗಿ ತಿಂದು ಬರುತ್ತಿದ್ದರು. ಆದರೆ ಇವತ್ತು ಗೌರಿ ಮಾಡಿದ್ದ ಅಕ್ಕಿ ರೊಟ್ಟಿ ಹೋಟೆಲ್ ರುಚಿಯನ್ನು ಮೀರಿಸುವಂತೆ ಇತ್ತು. ಹೋಟೆಲ್ಗೆ ಹೋದಾಗ ಬರೀ 2 ರೊಟ್ಟಿ ತಿನ್ನುತ್ತಿದ್ದವರು ಇವತ್ತು 4 ರೊಟ್ಟಿ ತಿಂದಿದ್ದರು. ತಿಂದು ತೃಪ್ತರಾದ ಪ್ರಹ್ಲಾದ್ರವರು, ಗೌರಿ, ನಿಜ ಹೇಳ್ತೀನಿ ಕಣಮ್ಮ, ನಿನ್ನ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾಳೆ. ನೀನು ಮಾಡುವ ಅಡುಗೆ ಅಷ್ಟು ರುಚಿಯಾಗಿ ಇರುತ್ತೆ ಅಂತ ಹೊಗಳುತ್ತಾ ತಿಂದು ಮುಗಿಸಿದ್ದರು. ಕಮಲಾಕ್ಷಿಯವರಿಗೂ ಅಷ್ಟೇ ಗೌರಿ ಮಾಡಿದ್ದ ಅಕ್ಕಿ ರೊಟ್ಟಿ ತುಂಬ ಇಷ್ಟ ಆಗಿತ್ತು. ಅಡುಗೆ ವಿಚಾರದಲ್ಲಿ ಗೌರಿಯನ್ನು ಹೊಗಳುತ್ತಾ ಇರೋದನ್ನು ಕೇಳಿ ಒಂದು ಚೂರು ಮತ್ಸರ ಪಡದೆ ಅವರು ಕೂಡ ಗಂಡನ ಮಾತಿಗೆ ದನಿಗೂಡಿಸಿದ್ದರು. ನಿಜ ಗೌರಿ, ನಿನ್ನ ಅಪ್ಪಾಜಿ ಹೇಳ್ತಾ ಇರೋ ಮಾತು 100% ಕರೆಕ್ಟು. ನಿನ್ನ ಕೈಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾಳೆ. ಇಬ್ಬರ ಹೊಗಳಿಕೆಯ ಮಾತು ಕೇಳಿದ ಗೌರಿ, ಈಗ ನನ್ನ ಹೊಗಳಿದ್ದು ಸಾಕು ಅಮ್ಮ, ಆಗಲೇ 8 ಗಂಟೆ ಆಯಿತು. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅಂತ ಹೇಳಿ. ನಾವು ಕಾಲೇಜಿಂದ ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೋ ಏನೋ. ತುಂಬ ತಡ ಆದರೆ ಮಧ್ಯಾಹ್ನ ಊಟಕ್ಕೆ ಕಷ್ಟ ಆಗಬಹುದು ಎಂದಳು. ಮಧ್ಯಾಹ್ನ ಅಡುಗೆ ಏನು ಬೇಡ ಅಂತ ಅನಿಸುತ್ತೆ ಕಣಮ್ಮ. ಯಾಕಂದರೆ ನಿನ್ನ ಅಪ್ಪಾಜಿ ಈಗ ಆಫೀಸ್ಗೆ ಹೊರಟಿದ್ದಾರೆ. ಮಧ್ಯಾಹ್ನ ಅಲ್ಲೇ ಕ್ಯಾಂಟೀನ್ ಇದೆ. ನಾವು ಕೂಡ ಬರಬೇಕಾದ್ರೆ ಅಲ್ಲೇ ಎಲ್ಲಾದರೂ ಊಟನ ಹೋಟೆಲ್ನಲ್ಲೇ ಮಾಡಿಕೊಂಡು ಬರೋಣ ಎಂದರು. ಅಮ್ಮ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮಿಬ್ಬರಿಗೂ ವಯಸ್ಸಾಗಿದೆ. ಇಂತಹ ವಯಸ್ಸಲ್ಲಿ ಹೊರಗಡೆ ಊಟ ತಿನ್ನೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ಮೇಲೆ ನೀವಿಬ್ಬರು ಮನೆ ಊಟ ಮಾಡಬೇಕು ಎಂದಳು. ಪ್ರಹ್ಲಾದರಾಯರು, ಹಾಗಿದ್ದರೆ ಒಂದು ಕೆಲಸ ಮಾಡು ಗೌರಿ, ರೊಟ್ಟಿ ಇದ್ದರೆ ಅದನ್ನೇ ಪ್ಯಾಕ್ ಮಾಡಿ ಕೊಡು. ಮಧ್ಯಾಹ್ನ ನಾನು ಅದನ್ನೇ ತಿಂತೀನಿ ಎಂದರು. ಆಗ ಗೌರಿ, ಆಯಿತು ಅಪ್ಪಾಜಿ, ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ಬೇಗ ಎದ್ದು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ತೀನಿ. ಆವಾಗ ನಿಮಗೆ ಹೊರಗಡೆ ಊಟ ತಿನ್ನೋದು ತಪ್ಪುತ್ತೆ ಎಂದಳು. ಸರಿ ನಮ್ಮ, ಹಾಗೆ ಮಾಡು. ಈಗ ನೀನು ಕೂಡ ಬೇಗ ತಿಂಡಿ ತಿಂದು ರೆಡಿಯಾಗು. ಅಡ್ಮಿಷನ್ಗೆ ನಿಮಗೆ ಟೈಮ್ ಆಗುತ್ತೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮೇ ಬಿ ಕಾಲೇಜಿಗೂ ಹಾಫ್ ಡೇ ಇರಬಹುದು ಎಂದರು. ಪ್ರಹ್ಲಾದ್ರವರ ಮಾತಿಗೆ ಸರಿ ಅಂತ ತಲೆ ಆಡಿಸಿದ ಗೌರಿ ಅವರ ಮಧ್ಯಾಹ್ನದ ಊಟಕ್ಕೆ ಲಂಚ್ ಬಾಕ್ಸ್ ರೆಡಿ ಮಾಡಿ ತಂದು ಕೊಡುತ್ತಾಳೆ. ರಾತ್ರಿ ಸಾಂಬಾರ್ ಇನ್ನೂ ಸ್ವಲ್ಪ ಇರೋದನ್ನು ಕಂಡು, ಅಮ್ಮ, ಹೇಗಿದ್ದರೂ ಸಾಂಬಾರಿದೆ, ಮಧ್ಯಾಹ್ನಕ್ಕೆ ಅನ್ನ ಒಂದು ಮಾಡಿಕೊಳ್ಳೋಣ, ಬೇಕಾದರೆ ನಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡಿಕೊಡ್ತೇನೆ ಎಂದಳು. ಹಾಗೆ ಮಾಡೋಣ ಗೌರಿ. ಈ ಬಸ್ಸಾರು ಬಿಸಿ ಸಾಂಬಾರಿಗಿಂತ ತಂಗಳು ಆದಮೇಲೆ ತಿಂತೀವಲ್ಲ, ಅದು ಇನ್ನೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ನೀನು ತಿಂಡಿ ತಿಂದು ಹೋಗಿ ರೆಡಿಯಾಗು ಅಂತ ಹೇಳಿದವರೇ ತಾವು ಕೂಡ ರೆಡಿಯಾಗಲು ಹೋಗುತ್ತಾರೆ. ಗೌರಿ ಬೇಗ ಬೇಗ ರೊಟ್ಟಿ ತಿಂದು ಮತ್ತೆ 3 ಜನಕ್ಕೆ ಟೀ ಮಾಡಿಕೊಂಡು ಬಂದು ಅವರಿಗೂ ಕೊಟ್ಟು ಸೆಲೆಕ್ಟ್ ಮಾಡಿ ಇಟ್ಟಿದ್ದ ಡ್ರೆಸ್ ಹಾಕಿಕೊಂಡು ಬರುತ್ತಾಳೆ. ರೆಡಿಯಾಗಿ ಬಂದವಳನ್ನು ನೋಡಿದ ಪ್ರಹ್ಲಾದ್ರವರು, ಗೌರಿ, ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡಿದ್ದೀಯೇನಮ್ಮ ಎಂದು ಕೇಳಿದರು. ಆಗ ಗೌರಿ, ಹೌದು ಅಪ್ಪಾಜಿ, ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಎಲ್ಲ ತಗೊಂಡಿದ್ದೀನಿ ಎಂದಳು. ಸರಿ ಕಮಲ, ಇಬ್ಬರು ಹುಷಾರಾಗಿ ಹೋಗಿ ಬನ್ನಿ.
ನನ್ನ ಸಹಾಯ ಅಗತ್ಯ ಅಂತ ಅನಿಸಿದರೆ ಒಂದು ಕಾಲ್ ಮಾಡು ಅಂತ ಹೇಳಿ ಪ್ರಹ್ಲಾದ್ ಆಫೀಸಿಗೆ ಹೊರಟರು. ಕಮಲಾಕ್ಷಿಯವರಿಗೆ ಡ್ರೈವಿಂಗ್ ಬರುತ್ತಿದ್ದ ಕಾರಣ ಅವರೇ ಡ್ರೈವ್ ಮಾಡಿಕೊಂಡು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತಾರೆ. ಶಾರದಾ ಕಾಲೇಜ್ ಹೆಸರಿಗೆ ತಕ್ಕಂತೆ ಕಾಲೇಜಿನ ಬಿಲ್ಡಿಂಗ್ ಮೇಲೆ ತಾಯಿ ಸರಸ್ವತಿಯ ಸ್ಟ್ಯಾಚ್ಯೂ ಇಟ್ಟಿದ್ದರು. ತುಂಬ ಶ್ರೀಮಂತ ಮಕ್ಕಳು ಮಾತ್ರ ಓದುವ ಕಾಲೇಜು ಅದಾಗಿತ್ತು. ಮೆರಿಟ್ ಮೇಲೆ ಅಲ್ಲಿ ಸೀಟು ತೆಗೆದುಕೊಂಡವರು ಸಹ ಅಲ್ಲಿ ಓದಿದವರ ಶ್ರೀಮಂತ ಮಕ್ಕಳ ಸಮಾನಕ್ಕೆ ಇರಲಾರದೆ ಎಷ್ಟೋ ಜನ TC ತೆಗೆದುಕೊಂಡು ಹೋಗಿದ್ದೂ ಉಂಟು. ದೂರದಲ್ಲಿ ತನ್ನ ಅಜ್ಜಿ ಬರುವುದನ್ನು ನೋಡಿದ ಹಿಮಾ ತನ್ನ ಕಾಲೇಜಿನವರೆಗೂ ತನ್ನನ್ನು ಹುಡುಕಿಕೊಂಡು ಬಂದ ಅಜ್ಜಿಯನ್ನು ಕಂಡು ಆಶ್ಚರ್ಯಪಡುತ್ತಾಳೆ. ಜೊತೆಯಲ್ಲಿದ್ದ ಅವಳ ಗೆಳತಿಯರು ಸಹ ದೂರದಿಂದಲೇ ಕಮಲಾಕ್ಷಿಯವರನ್ನು ನೋಡಿ, ಏ ಹಿಮಾ, ಅಲ್ಲಿ ಬರ್ತಾ ಇರೋದು ನಿಮ್ಮ ಅಜ್ಜಿ ತಾನೇ? ಏನೇ ನಿನ್ನ ಕಾಲೇಜ್ ತನಕ ಹುಡುಕಿಕೊಂಡು ಬರ್ತಾ ಇದ್ದಾರೆ? ಏನು ಸಮಾಚಾರ? ಅದು ಅಲ್ಲದೆ ಅವರ ಜೊತೆ ಯಾರೋ ಹುಡುಗಿ ಕೂಡ ಬರ್ತಾ ಇದ್ದಾಳೆ ಎಂದಳು. ಇಷ್ಟರವರೆಗೆ ತನ್ನ ಅಜ್ಜಿಯನ್ನು ನೋಡಿದ ಹಿಮಾಗೆ ಪಕ್ಕದಲ್ಲಿ ಬರುತ್ತಿದ್ದ ಗೌರಿಯನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಯಾರೇ ಆ ಹುಡುಗಿ? ನೋಡೋದಕ್ಕೆ ಹಳ್ಳಿಯವಳ ಥರ ಕಾಣಿಸ್ತಾ ಇದ್ದಾಳೆ ಎಂದಳು ಇನ್ನೊಬ್ಬ ಗೆಳತಿ. ಗೌರಿಯ ಡ್ರೆಸ್ ಒಂದು ಮಾತ್ರ ಚೇಂಜ್ ಆಗಿದ್ದರೂ ಅವಳ ಹೇರ್ ಸ್ಟೈಲ್, ಮುಖದ ಮೇಕಪ್ ಯಾವುದೂ ಕೂಡ ಬದಲಾಗಿರಲಿಲ್ಲ. ಅವಳನ್ನು ನೋಡಿದ ತಕ್ಷಣ ಅವಳೊಬ್ಬಳು ಹಳ್ಳಿ ಹುಡುಗಿ ಅನ್ನೋದನ್ನು ತಕ್ಷಣವೇ ಹೇಳಬಹುದಾಗಿತ್ತು. ನನಗೂ ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಕಣ್ರೆ. ಹೇಗಿದ್ರೂ ಅಜ್ಜಿ ಬರ್ತಾ ಇದ್ದಾರಲ್ವಾ, ಅವರನ್ನು ಕೇಳೋಣ ಬಿಡಿ ಅಂತ ಹೇಳಿದವಳೆ ತನ್ನ ಸ್ನೇಹಿತೆಯರನ್ನು ಕಮಲಾಕ್ಷಿಯವರ ಹತ್ತಿರ ಕರೆದುಕೊಂಡು ಬರುತ್ತಾಳೆ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.